ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಲಾವಾ ಲೈಫ್ ಸ್ಟೈಲ್. ಬನ್ನಿ ಇವತ್ತು ಬಾಣಂತಿರಿಗೆ ಮಾಡೋ ತಿಳಿ ಸರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೋಡಿ ಒಂದಿಷ್ಟು ನೀರು ಸೇರಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವು, ಒಂದು ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಈಗ ಇದನ್ನು ಕುಕ್ಕರಲ್ಲಿ 2 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಮಾಮೂಲಿ ಸಾರ್ಗಾದ್ರೆ ಒಂದು ವಿಷಲ್ ಬಂದ್ರೆ ಸಾಕು, ಬಟ್ ಈಗ ಬಾಣಂತಿರ್ ಕೊಡೋದ್ರಿಂದ 2 ವಿಷಲ್. ಅಜೀರ್ಣ ಆಗಿರುತ್ತೆ ಮಗುಗೆ ಅಥವಾ ತಾಯಿಗೆ, ಆಗ ನೀವು ಈ ರೀತಿ ಬೇಳೆ ತಿಳಿ ಸಾರನ್ನ ಮಾಡ್ಕೊಡ್ಬೋದು, ಬೇಗ ಜೀರ್ಣ ಆಗುತ್ತೆ. ಅದಾದಮೇಲೆ ಒಂದು 10 ಬೆಳ್ಳುಳ್ಳಿ ಎಸಳನ್ನ ತಗೊಂಡು ಸ್ವಲ್ಪ ದಪ್ಪ ದಪ್ಪಾಗಿ ಒಂದು ಚೆಚ್ಕೋಬೇಕಾಗತ್ತೆ. ಇನ್ನೊಂದು 2-3 ಹೆಚ್ಚಿಗೆ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ಬೆಳ್ಳುಳ್ಳಿ ಚೆನ್ನಾಗಿ ಕೊಟ್ಟಷ್ಟು ಒಳ್ಳೆಯದೇನೆ. ಅದಾದಮೇಲೆ ಖಾರಕ್ಕೋಸ್ಕರ ಇಲ್ಲಿ ಒಂದು 8-10 ಮೆಣಸನ್ನ ತಗೋತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಹಸಿಮೆಣಸಿನ್ಕಾಯಿ ಬಾಣಂತಿರಿಗೆ ಉಪಯೋಗಿಸ್ಬಾರ್ದು. ಹಾಗಾಗಿ ಇಲ್ಲಿ ಒಂದು 10 ಮೆಣಸನ್ನ ಸ್ವಲ್ಪ ದಪ್ಪ ದಪ್ಪದಾಗಿ ಕುಟ್ಕೊಂಡು, ಅದಾದಮೇಲೆ ಒಗ್ಗರಣೆಗೆ ಯಾವಾಗಲೂ ತುಪ್ಪನ ಬಳಸಿದ್ರೆ ಒಳ್ಳೆಯದು. ಬಾಣಂತಿರಿಗೆ ಯಾವುದೇ ಎಣ್ಣೆ ಬಳಸ್ತಿರಂಗೆ ಮನೇಲೇ ಮಾಡಿರೋಂಥ ತುಪ್ಪ ಬಳಸಿದ್ರೆ ಒಳ್ಳೆಯದು. ಇಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಬೇಯಿಸ್ಕೊಂಡಿದ್ದಂಥ ಸಹ ಜಾಸ್ತಿ ಬೇಳೆನೂ ಸಹ ಒಂದು ಕಡೆ ಕುದಿಯೋಕೆ ಇಡೋಣ. ಈ ಕಡೆ ಒಗ್ಗರಣೆಗೆ ನಾವೀಗ ಸಾಸಿವೆ ಸೇರಿಸ್ಕೊತಾ ಇದ್ದೀವಿ. ತುಪ್ಪ ಕಾಯ್ದಿದೆ. ಅದಾದಮೇಲೆ ನಾವಿಲ್ಲಿ ಸಾಸಿವೆ ಸಿಟ್ಲ ತನಕ ಕಾಯ್ದು, ಸಾಸಿವೆ ಸಿಟ್ಲಿದ ನಂತರ ಇದಕ್ಕೆ ನಾವೇನು ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆದರೆ ತಿನ್ನೋವಾಗ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅವ್ರಿಗೂ ಬಾಯಿ ಸಪ್ಪೆ ಆಗಿರುತ್ತಲ್ಲ, ಈ ಥರ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಕೊಟ್ಟರೆ ತಿನ್ನೋವಾಗ ಚೆನ್ನಾಗಿರುತ್ತೆ. ಇದಾದಮೇಲೆ ನಾವು ಕುಟ್ಟಿಟ್ಕೊಂಡಿದ್ದಂತಹ ಮೆಣಸು ಹಾಗೂ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀವಿ. ಈ ಜೀರಿಗೆ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಖಾರಕ್ಕೆ 2 ಅಥವಾ 3 ಒಣಮೆಣ್ಸಿನ್ಕಾಯಿನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಲಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ. ಹಾಗಾಗಿ ಇದನ್ನು ಯಾವುದೇ ಟೈಮಲ್ಲಿ ನೀವು ನಾನ್ ವೆಜ್ ಮಾಡಿರ್ತೀರ, ಅದಾದಮೇಲೆ ಅಥವಾ ಮಗುಗೆ ಏನೋ ಮಂದಾಗಿರುತ್ತೆ ಅಂಥ ಟೈಮಲ್ಲಿ ತಾಯಿಗೆ ಈ ಆಹಾರನ ಕೊಟ್ಟರೆ ಮಗುಗೂ ಸಹ ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ರೀತಿ ಒಗ್ಗರಣೆ ಹಾಕ್ಕೋಬೇಕು. ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಸಾರಲ್ಲಿ ಒಂದು ಒಳ್ಳೆ ಫ್ಲೇವರ್. ಯಾರಾದರೂ ನಮ್ಮ ಪಾರ್ಟ್ 1 ಪಾರ್ಟ್ 2 ಹಾಲು ಸಾರು ಬಾಣಂತಿರಿಗೆ ಅಂತಲೇ ಸ್ಪೆಷಲಿ ಮಾಡಿರೋ ವಿಡಿಯೋಸು ಮಿಸ್ ಮಾಡಿದರೆ ಖಂಡಿತ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ಯಾಕಂದರೆ ಬಾಣಂತಿರಿಗೆ ಅಂತಲೇ ಅದು 2 ಸೆಪ್ರೇಟ್ ವಿಡಿಯೋಸ್ ಮಾಡಿದ್ವಿ, ಬಾಣಂತಿ ಸಾರು ಹಾಲು ಸಾರಿಗೆ ಅಂತ. ಸೊ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರಿದ್ದಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಲು ಸಹ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕೆಂದರೆ ಇದೇ ರೀತಿ ಬಾಣಂತಿರಿಗೆ ಮತ್ತು ಮಗುಗೆ ಯಾವುದೇ ರೀತಿ ಈ ಕೋಲ್ಡ್ ಟೈಮಲ್ಲಿ ಯಾವ ರೀತಿ ಆಹಾರ ಕೊಡಬೇಕು ಅನ್ನೋದು ಸಹ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. ಹಾಗಾಗಿ ತಿರ್ಗಾ ನೀವು ಹುಡ್ಕೋಂತಹ ಒಂದು ಕಷ್ಟ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಹೆಚ್ಚಿನ ವೀಡಿಯೋಸು ಬರ್ತಾ ಇರುತ್ತೆ. ಸೊ ಈಗ ಇದು ಒಂದು 2 ಸೆಕೆಂಡ್ ಇದೇ ರೀತಿ ಕುದಿಯೋದಕ್ಕೆ ಬಿಡಿ. ಇದು ನೋಡಿ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ, ಹಾಗಾಗಿ ಏನು ಯಾವುದೇ ರೀತಿ ಮಂದ ಆಗೋದಾಗಲಿ ಆ ಥರ ಆಗೋದಿಲ್ಲ. ಜೀರಿಗೆ ಮತ್ತು ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ಈಗ ನಾವು ನಾನ್ ವೆಜ್ ಮತ್ತು ಅಥವಾ ಗಟ್ಟಿ ಪದಾರ್ಥ ತಿಂದಿದ್ದಾರೆ ಅಂದಾಗ ಈ ರೀತಿ ಮಾಡ್ಕೋಬೋದು. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸಣ್ಣದಾಗಿ ಹಚ್ಕೊಂಡು ಹಾಕ್ತಾಯಿದ್ದೀವಿ. ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಒಂದು 2-3 ಸೆಕೆಂಡ್ ಕುದಿಯೋಕ್ಕೆ ಬಿಟ್ಬಿಟ್ಟು ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅವ್ರಿಗೆ ತಿನ್ನೋದಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯಾವಾಗಲೂ ಬಾಣಂತಿರ್ಗೆ ಏನು ಕೊಡೋದಪ್ಪ ಅನ್ನೋದೇ ಚಿಂತೆ ಇರುತ್ತೆ ಮನೇಲಿ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ, ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟ ಆಗಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ತಾ, ಹಾಗೂ ಇದೇ ರೀತಿ ಹೆಚ್ಚಿನ ವೀಡಿಯೋಸಲ್ಲಿ ನಾನು ನಿಮಗೆ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.